ಎಸ್, ಇನ್ನು ನೇಪಾಳದ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಗುರುವಾರ ಹಿರಿಯ ನಾಯಕ ಬಾಲೇಂದರ್ ಶಾ ಅವರನ್ನ ತನ್ನ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಈ ಹಿನ್ನೆಲೆ ಬಾಲೇಂದರ್ ಶಾ ಅವರು ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ. ರಾಷ್ಟ್ರೀಯ ಸ್ವತಂತ್ರ ಪಕ್ಷವು ಬಾಲೇಂದರ್ ಶಾ ಅವರನ್ನ ಪ್ರಧಾನಿಯಾಗಿ ಕಣಕ್ಕಿಳಿಸಿತ್ತು. ಮಾರ್ಚ್ 5ರಂದು ನಡೆದ ಸಂಸತ್ ಚುನಾವಣೆಯಲ್ಲಿ ಶಾ ಭರ್ಜರಿ ಜಯ ಸಾಧಿಸಿದ್ರು. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ 275 ಸ್ಥಾನಗಳಲ್ಲಿ 182 ಸ್ಥಾನಗಳನ್ನು ಗೆದ್ದರು. ಅಧ್ಯಕ್ಷ ರಾಮಚಂದ್ರ ಪೌಡೇಲ ಅವರ ಮುಂದೆ ಹಿಂದೂ ಆಚರಣೆಗಳ ಪ್ರಕಾರ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಾಲೇಂದ್ರ ಶಾ ಅವರು ಶುಕ್ರವಾರ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಗುರುವಾರ ನಡೆದಂತ RSPಯ ಕೇಂದ್ರ ಸಮಿತಿಯ ಸಭೆಯಲ್ಲಿ ಕಠ್ಮಂಡು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಬಾಲೇಂದ್ರ ಶಾ ಅವರನ್ನ ಸಂಸದೀಯ ಪಕ್ಷದ ನಾಯಕನಾಗಿ ನೇಮಿಸಲು ನಿರ್ಧರಿಸಲಾಯಿತು. ಶಾಸಕರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನಂತರ ಈ ಕ್ರಮ ಜಾರಿಗೆ ಬರಲಿದೆ. ಇನ್ನು ಪಕ್ಷದ ಸಂವಿಧಾನದ ಪ್ರಕಾರ ಸಂಸದೀಯ ಪಕ್ಷದ ನಾಯಕರು ಮಾತ್ರ ಪ್ರಧಾನಿ ಆಗಬಹುದು. ಡಿಸೆಂಬರ್ 28, 2022ರಂದು RSP ಅಧ್ಯಕ್ಷೆ ರಬಿ ಲಾಮಿಚಾನೆ ಮತ್ತು ಶಾ ನಡುವೆ ಒಪ್ಪಂದದಂತೆ ಪಕ್ಷವು ತನ್ನ 182 ಶಾಸಕರ ಬೆಂಬಲದೊಂದಿಗೆ ಶಾ ಅವರನ್ನ ಪ್ರಧಾನಿಯಾಗಿ ಔಪಚಾರಿಕವಾಗಿ ಅನುಮೋದಿಸಿತ್ತು. ಚುನಾವಣೆಯಲ್ಲಿ ಶಾ ಅವರು ಮಾಜಿ ಪ್ರಧಾನಿ KP ಶರ್ಮಾ ಓಲಿ ಅವರನ್ನ 49,614 ಮತಗಳ ಅಂತರದಿಂದ ಸೋಲಿಸಿದ್ರು. ಬಾಲೇಂದ್ರ ಶಾ 68,348 ಮತಗಳನ್ನು ಪಡೆದರೆ ಓಲಿ 18,714 ಮತಗಳನ್ನು ಪಡೆದಿದ್ರು. ಇನ್ನು 1991ರಿಂದ ನೇಪಾಳದ ಸಂಸತ್ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ಪಡೆದಂತ ಅತ್ಯಧಿಕ ಮತಗಳ ಸಂಖ್ಯೆ ಕೂಡ ಇದಾಗಿದೆ. ಹಾಗಾಗಿ ಸಾಮಾನ್ಯ ಪದ್ಧತಿಗಿಂತ ಭಿನ್ನವಾದ ರೀತಿಯಲ್ಲಿ ಬಾಲೇಂದ್ರ ಶಾ ಪ್ರಧಾನಿ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭವು ಮಧ್ಯಾಹ್ನ 12:34ಕ್ಕೆ ನಿಗದಿಯಾಗಿದೆ. ಸಮಾರಂಭದ ಸಮಯದಲ್ಲಿ 7 ಶಂಖವಾದಕರು ಶಂಖಗಳನ್ನು ಊದ್ತಾರೆ. ಇದು ಯಾವುದೇ ಶುಭ ಕಾರ್ಯದ ಯಶಸ್ಸನ್ನು ಖಚಿತಪಡಿಸುತ್ತಾ ಅಂತ ನಂಬಲಾದ ಆಚರಣೆ ಆಗಿದೆ. ಇನ್ನು ಪ್ರಮಾಣ ವಚನದ ಸಮಾರಂಭದಲ್ಲಿ ಇತರ ಆಚರಣೆಗಳನ್ನು ಸಹ ನಡೆಸಲಾಗುತ್ತೆ. 108 ಬಟುಕಗಳು ಅಂದ್ರೆ ವೈದಿಕ ಪುರೋಹಿತರು ಸ್ವಸ್ತಿ ಶಾಂತಿಯನ್ನು ಪಠಿಸುತ್ತಾರೆ. ಆದರೆ 16 ಬೌದ್ಧ ಸನ್ಯಾಸಿಗಳು ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿ ಶುಭವೆಂದು ಪರಿಗಣಿಸಲಾಗದ ಅಷ್ಟಮಂಗಲವನ್ನು ಪಠಿಸುತ್ತಾರೆ. ಏನು, ಬಾಲೇಂದ್ರ ಶಾ 2022ರಲ್ಲಿ ಕಠ್ಮಂಡುವಿನ ಮೇಯರ್ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಾಗ ಅವರು ರಾಜಕೀಯ ಪ್ರವೇಶಿಸಿದ್ರು. ಏಪ್ರಿಲ್ 27, 1990ರಂದು ಕಠ್ಮಂಡುವಿನಲ್ಲಿ ಮಾದೇಶಿ ಕುಟುಂಬದಲ್ಲಿ ಜನಿಸಿದ ಶಾ ಕಠ್ಮಂಡುವಿನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ನಂತರ ಭಾರತದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ರಚನಾತ್ಮಕ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ರು. ಅವರ ಇಂಜಿನಿಯರಿಂಗ್ ಹಿನ್ನೆಲೆಯು ಅವರಿಗೆ ಮೂಲ ಸೌಕರ್ಯ, ನಗರ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಾರ್ಯಗಳ ಬಗ್ಗೆ ಪ್ರಾಯೋಗಿಕ ತಿಳುವಳಿಕೆಯನ್ನ ನೀಡಿತು. ಇದು ಕಠ್ಮಂಡು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಅವರ ಆಡಳಿತಾತ್ಮಕ ವಿಧಾನವನ್ನ ರೂಪಿಸಲು ಸಹಾಯ ಕೂಡ ಮಾಡಿತು. ಬಾಲೇಂದ್ರ ಶಾ ಅವರ ಪ್ರಯಾಣವು ಇತ್ತೀಚಿನ ವರ್ಷಗಳಲ್ಲಿ ನೇಪಾಳದ ರಾಷ್ಟ್ರೀಯ ರಾಜಕೀಯ ರಂಗದಲ್ಲಿ ವೇಗವಾಗಿ ಹೊರಹೊಮ್ಮುತ್ತಿರುವ ಹೊಸ ಪೀಳಿಗೆಯ ಯುವ ನಾಯಕ ಎಂಬ ಯುವ ರಾಜಕಾರಣಿಗಳ ಉದಯವನ್ನ ಅದು ಪ್ರತಿಬಿಂಬಿಸುತ್ತದೆ. ಇವತ್ತು ನಾವು ನೋಡ್ಬೋದು ನೇಪಾಳದಲ್ಲಿ ಯಾವ ರೀತಿ ದಂಗೆಗಳಾದವು, ಕೊನೆಗೆ ಎಲೆಕ್ಷನ್ ಆಯಿತು, ಮತ್ತೆ ಒಬ್ಬ ಯುವ ನಾಯಕ ಈಗ ಪ್ರಧಾನಿ ಮಂತ್ರಿ ಆದ. ಅಂದರೆ ಎಲ್ಲೇ ಕೂಡ ಭ್ರಷ್ಟಾಚಾರ ಅತಿಯಾದಾಗ, ಅನ್ಯಾಯ ಅತಿಯಾದಾಗ ಈ ರೀತಿಯ ದಂಗೆಗಳು, ಈ ರೀತಿ ಜನಸಾಮಾನ್ಯರು ತಿರುಗಿ ಬೀಳಬೇಕು. ತಿರುಗಿ ಬಿದ್ದಾಗ ಈ ರೀತಿ ಒಂದು ಘಟನೆ ನಡೀತು, ಒಬ್ಬ ಯುವ ನಾಯಕ ಪ್ರಧಾನಿ ಆದ. ಈಗ ಇವರು ಶಾ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ KP ಶರ್ಮಾ ತರ ಇವರು ಮನೆಗೆ ಹೋಗ್ಬೇಕಾಗುತ್ತೆ. ನೋಡಿ, ರಾಜಕೀಯ ಅಂದ ಮೇಲೆ ಅದು ನಿಂತ ನೀರಲ್ಲ, ಕಂಟಿನ್ಯೂಸ್ ಸರಿತಾ ಇರುತ್ತೆ. ಒಂದಿನ ಅವ್ರ ಕೈಲಿ ಅಧಿಕಾರ ಇದ್ರೆ ಇನ್ನೊಂದು ದಿನ ಇವ್ರ ಕೈಲಿ ಇರುತ್ತೆ. ಆದ್ರೆ ಅಧಿಕಾರ ಇದೆ ಅಂತ ದರ್ಪ ತೋರಿಸಿ ಬಡವರನ್ನ ಸಿಕ್ಕವರ ಮೇಲೆ ಅನ್ಯಾಯವನ್ನ ಮಾಡಿದ್ರೆ ಕೊನೆಗೂ ನಿಮಗೂ ಕೂಡ ಅಧಿಕಾರ ಇರಲ್ಲ. ಈಗ ಒಂದಿಷ್ಟು ರಾಜಕಾರಣಿಗಳು 1 ಟೈಮ್ 2 ಟೈಮ್ MLA ಆದ್ರೆ ನಮಗೆ ನಾವೇ ಸರ್ವಸ್ವ, ನಾವೇ ಹಿಟ್ಲರ್ಗಳು, ನಾವೇ ಅಲೆಕ್ಸಾಂಡರ್ ಅನ್ನೋ ರೀತಿ ಮೆರೀತಾರೆ. ಆದ್ರೆ ಈ ಚುನಾವಣೆಯಲ್ಲಿ ಯಾವತ್ತೂ ನಿಮ್ಮ ಅಧಿಕಾರ ಒಂದೇ ಸ್ಟಡಿಯಾಗಿ ಒಂದೇ ಕಡೆ ನಿಂದ್ರಲ್ಲ. ಹರಿಯುವ ನೀರು. ಇವತ್ತು ಮಂತ್ರಿ ಆದವನು ನಾಳೆ ಮಾಜಿ ಆಗ್ತಾನೆ, ಇವತ್ತು ಶಾಸಕನಿದ್ದವನು ನಾಳೆ ಮಾಜಿ ಆಗ್ತಾನೆ. ಅವತ್ತು ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನೇಪಾಳದಲ್ಲಿ KP ಓಲಿ ಶರ್ಮಾ ಇದ್ದಾಗ ಅವ್ರನ್ನ ಮೀರಿಸೋರು ಯಾರೀ ಅಂತ ಜನ ಮಾತಾಡ್ತಿದ್ರು. ನೇಪಾಳ ಅವ್ರು ಹೇಳಿದಂಗೆ ಕೇಳ್ತಾರೆ. ಈಗ ಬಾಲೇಂದ್ರ ಶಾ ಬಂದಾಗ ಎಲ್ಲವೂ ಉಲ್ಟಾ ಆಯ್ತು. ಬರೀ 15-16 ಸಾವಿರ ಓಟ್ ತಗೊಂಡ್ರು. ಹೀಗೆ ಆಗ್ತಾ ಇರುತ್ತೆ. ಆದರೆ ಜನರ ಸೇವೆ ಮಾಡ್ಲಿಕ್ಕೆ ಬಂದವರು ಜನ ಸೇವೆ ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ.